ಮೇಕೇರಿ ಗುಟ್ಟಕಾಲೆ ಬಂದಿತ್ತು ಇಕ್ಕ ಮಂಗೇರಿರ ಮುತ್ತಣ್ಣ ಗೋಳು ಬೋನ ಪಡವೀರ ಮಂಗೇರಿರ ಮುತ್ತಣ್ಣ ಪಾದಕಟ್ಟ ಬುದ್ಧಂಡು ಪಾದಕಡಿಯ ದಾಟಿಂಡು ಕಲ್ಲಿಂಜ ಅಜಮಾಡ ದೇವಯ್ಯಣ್ಣ ಗುಟ್ಟಕಾಲೆ ಸತ್ಯಂಡು ಸಂಸ್ಕೃತಿ ಕಾಯ್ತು ನಂಗಡ ಹಕ್ಕು ಕಾಯ್ತು ನಂಗಡ ಸಂವಿಧಾನಬದ್ಧ ಹಕ್ಕು ಕಾಯ್ತು ನಂಗಡ ನಡಪು ನೋಡಿ ತಿಮ್ಮಯ್ಯ ಸರ್ಕಲ್ ಏದು ಜನರು ತಿಮ್ಮಯ್ಯಜ್ಜ ಇಡೀ ಉಲಗಕ್ಕೆ ತಾಂಡ ಬೀರಜನ ಕಾಟು ಏದು ಜನರು ತಿಮ್ಮಯ್ಯಜ್ಜ ತಾಂಡ ಸೈನಿಕರ ಬೀರಜನ ತಾಂಡ ಮಂಡಲ ತಾಕತ್ತಿನ ಇಡೀ ಉಲಗಕ್ಕೆ ಸಾರಿ ಸಾರಿಟ್ಟು ಕಾಟು ಆ ತಿಮ್ಮಯ್ಯ ಜೆಂಡ ಬೀರ್ಯಂದಿನ ತಂಗೆಯಿಂದ ಕಾಟಿಯನ್ನುಂಡು ಈ ಬೀರ್ಯಂದಿನ ಮಣ್ಣು ಕೊಟ್ಟ ನಡಪು ನಂಗಡ ಪಡೆ ಬೀರಂಗ ಒಂದು ದೊಡ್ಡ ನೂರ ಒಬ್ಬಲ್ಲ ದಂಡಲ್ಲ 100,000 ಸಂಖ್ಯೆಲು ಈ ಮಣ್ಣು ಮನಸ್ಥಾನಕ್ಕೆ ನಂಗಡ ಬೀರ್ಯಂದಿನ ಕೊಡ್ತಿತ್ತು ಬಟ್ ರಾಜ್ಯ ಕಾಲದಿಂದ ದೇಶಾಯಿತಿಂಜ ಕಾಲದಿಂದ ರಾಜ್ಯಾನ ಕಾಲದಿಂದ ಇಂದು ಜಿಲ್ಲೆ ಆಯ್ತು ಕೂಡಿ ಈ ಮಣ್ಣು ನಂಗಡದು ಈ ಬೀರ್ಯ ನಂಗಡದು ಈ ಸಂಸ್ಕೃತಿ ನಂಗಡದು ಈ ಉಡುಪು ನಂಗಡದು ಈ ಪರಪಾಡು ನಂಗಡದು ಈ ಸಂಸ್ಕೃತಿ ನಂಗಡದು ಈ ಆಟ ನಂಗಡದು ಈ ಪಾಠ ನಂಗಡದು ಕೊಟ್ಟು ಪಾಠ ಆಯಿತು ತಗ್ಗು ಪಾಠ ಆಯಿತು ನಂಗ ಪೋಯನುಂಡು ಸಾಗರ ಪೋಲೆ ಪಾಕಡ ನೀರ್ ಪೋಲೆ ಎನ್ನನೆ ಪಾಲ್ ನೊರೆ ಉಕ್ಕಿ ಮರಂಗಿತು ಅದೇ ಪೋಲೆ ಎಲ್ಲಿ ನೋಟಿನ ಕಲ್ಲಿ ಚೋಂದ ಒತ್ತರ ಬೊಳ್ತ ದುಣಿಯಾಡೆ ಕರ್ತ ಬೊಳ್ತ ಕುಪ್ಪಿಯಾಡೆ పొడియ ತುಳ್ಳಂತ ಮಕ್ಕಳ ಭೋಜತೋಡೆ ನಂಗ ಉಕ್ಕಿ ಮರಂಗಿನುಂಡು ನಂಗಡ ನಡುಪು ಇಕ್ಕ ಮಡಿಕೇರಿರ ಮಂದು ಕಪ್ಪರ ನಂಗಡ ನಡುಪು ಕೊಡವಾಮೆ ಬಾಳು. Tsunami of Kodavas from all over the world. கொம்பு கொட்டு துடி கொட்டு பாட்டு தளிய தக்கி பொழுக்கு மாலு மட்டா பத்தாக்கு தொட்டு
പൊക്കെ താത്തിക്കെത്തനെ കുപ്പ്യ ചാലയിട്ട് പൊടിയത്ത് പൊടിയായി അവണ്ട കാക്കലുക്ക് നങ്ക പൊട്ട് വന്നിട്ടത് ഇത് നങ്കട കൊടുക് ഈ പൊമ്മാലി മണ്ണ് നങ്കടത് നങ്കട മണ്ണില് നങ്കട നടപ്പു നങ്കട മണ്ണില് നങ്കട ഉടുപ്പു നങ്കട മണ്ണില് നങ്കട ബീര്യ നങ്കട മണ്ണില് നങ്കട ബർക്കത്ത് ഇത് നങ്കടത് നങ്കട കൊടുക് കൊടവാമെ ಬಾಳೋಣಿಂಡು ಅಖಿಲ ಕೊಡವ ಸಮಾಜದ ಮುಂಬುಲು ಮೂಂದು ದಿಕ್ಕಿನ ಬಂದು ಕೂಡಿತು ಈ ತಿಮ್ಮಯ್ಯಜ್ಜ ದಾರು ಜನರಲ್ ನಿಂಡು ಕೋಳಿ ಪಟ್ಟತ್ತು ಇಡೀ ಉಲಗಕ್ಕೆ ಸೈನ್ಯದ ಧೀರ್ಯತನ ಕಾಟಿ ಕೊಡ್ತತ್ತು ಅದೇ ಜನರಲ್ ತಿಮ್ಮಯ್ಯಜ್ಜನ ಪಾದತಡಿಯ ನಂಗ കൂടിപ്പോയനുണ്ട് പാക്കട നിറ പോലെ പാക്കടത്ത അല പോലെ അത് എന്നെങ്കിട്ട് നങ്ക നടന്നു പോയനുണ്ട് നങ്കട മാലുമട്ട നങ്കട സംസ്കൃതി നങ്കട ഉടുപ്പു നങ്കട തൊടുപ്പു നങ്കട പട്ട് നങ്കട ഹക്ക് നങ്കട സംവിധാന നങ്ക കാಯ್ತು ಉಳ್ಳಂತ ಈ ಪೋಕು ಕೊಡವಾಮೆ ಬಾಳು ಪುಟ್ಟ ತೊಟ್ಟು ಮಡಿಕೇರಿಗತ್ತನೆ ನಂಗಡ ನಡಪು ಕೊಡವಾಮೆ ಬಾಳು భాషాభిమాన భాషికంగా ఏదో తొందర నడిట్లే అచ్చకు శిస్తులు కొడబడ శిస్తు ఎంత ఉండో ఆ శిస్తును కాపాడేనంగా ఈ కాలర్పులు నడుకొని ಬಂದಿತ್ತು ಅಂತ ఏదో ಅನಾಗಂಟಿತನಂగా ಅನ್ನಾಯ್ತು ಎತ್ತರನ್ನ ಕುಶಲನ್ನ ಹಂಗೆ ಸಹಕಾರ ತಂದಂಗೆ ಎಲ್ಲರ ಪರವಾಯ್ತು ಪೂರ್ಣತ ಮಾತಾಡಿ ಎಲ್ಲರ ಪರವಾಯ್ತು ನಾವು ಕಾಪಾಡಿ ತಕ್ಕಡ ಬಂದಿಲ್ಲ ಈ ವೇದಿಕೆ ಎಲ್ಲ ನಿಮ್ಮ ಕೊಡವ ಭಾಷಿಕ ಸಮುದಾಯ ಮತ್ತೆ ರೈತ ಎಲ್ಲರಿಗೂ ವೇದಿಕೆಯಲ್ಲಿ ರೈತ ಕೂಡ ಸ್ವಾಗತ ಇದಕ್ಕೆ ಅಂತಂದ್ರೆ ನಮ್ಮ ಮೀಡಿಯಾಕಾರ ಮತ್ತೆ ಮುತ್ತತ್ತು ನಮ್ಗೆ ಎಂತ ಕಾಲರ್ಪುನ ಬಾತು ಅಂದಂಬತ್ರ ಯುವರತ್ನ ರಾಜ್ಯಕ್ಕೆ ದೇಶಕ್ಕೆ ವಿಶ್ವಕ್ಕೆ ಮುಚ್ಚಬೇಕು ವ್ಯರ್ಥವಹಿಸಿತು ಅದು ಪ್ರಿಂಟ್ ಮೀಡಿಯಾ ಇತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ಇತ್ತು ಹಿಂದೂ ಕೂಡ ಎಂತ ಇಂದು ಕೂಡಿತು ಹೆಚ್ಚು 1000 ಕಂತ ಜನ ಕೂಡ್ತಿದ್ದಾರೆ ಅದರ ಕಾಲದಲ್ಲಿ ಶಿಸ್ತು ಒಗ್ಗತ್ತಿದೆ ಅದು ಪ್ರಚಾರ ಮಾಡಬೇಕು ರೈತ ಕೂಡ ಕಟ್ಟಡ ಇದಕ್ಕೆ ನನ್ನ ಉದ್ದೇಶ ಅಂತ ಅಂದ್ಬಿಟ್ಟು ಅದನ್ನು ನಂಗೆ ನೆರವೇರಿಸಿಟ್ಟು ಯಶಸ್ವಿ ಆಯ್ತು ಎಂದು ಗಂಟೋಘೋಷವಾಯ್ತು ಆಮೇಲೆ ಗಂಟೋಘೋಷವಾಯ್ತು ಇತಿಹಾಸ ನಂಗೆ ಸೃಷ್ಟಿ ಮಾಡಿತ್ತು ಅದು ನಡೆದಿಟ್ಲೆ ಇನ್ನು ನಡ್ಪುರು ಏನಂಚಂಗಿ ನಡ್ಪುರು ಬಾಂಡ ನೆನಚಂಗಿ ಇದು ನಂಗಡ ಎಂತ ನನ್ನ ಪ್ರತಿಪಾದನೆ ಮಾಡೋಣ ಪ್ರತಿಪಾದನೆ ಮುಂದಕ್ಕೆ ನನಗನ್ನು ಹೋಗೇ ಹೊರತು ಅಕ್ಕಕ್ಕ ಇಂಥ ಸಂದರ್ಭ ನಂಗೆ ಬಪ್ಪಕ್ಕಾಗ ಆ ಅವಶ್ಯಕತೆ ನಂಗೆ ಪೂರೈಕೆ ಮಾಡಿತ್ತು ಆ ಅವಶ್ಯಕತೆ ಪೂರೈಕೆ ಮಾಡೋಣ ನಂಗೆ ಜಿಲ್ಲಾಧಿಕಾರಿಗಳು ಮನವಿ ಕೊಡ್ಕೊಂತವರು ಪ್ರಯತ್ನ ನಂಗೆ ಮಾಡಿಕೊಂಡಿತ್ತು ಅದೇ ಪೋಲೆ ಎಲ್ಲರೂ ಅಂಗಳ ಪ್ರೋಟೋಕಾಲ್ ಪ್ರಕಾರ ನಂಗೆ ಜಿಲ್ಲಾಧಿಕಾರಿ ಕಚೇರಿಗೆ ಬೈತನ್ನು ಕೊಡ್ಕೊಂಡು ಆಚೆಗೆ ಜಿಲ್ಲಾಧಿಕಾರಿ ಮನಸ್ಸು ಮಾಡಿತ್ತು ಹೆಚ್ಚು ಜನಪೂರ್ನಲ್ಲಿ ನಂಗಲಿಗೆ ಬಂತು ಅಂಚಂಗೆ ಅಂಗ ಬಲ್ಯ ಮನಸ್ಸು ಮಾಡಿಕೊಳ್ಳಿಕ್ಕೆ ಬಂದದು ಕರ್ನಾಟಕ ಸಂಗತಿ ಆ ಅಂಗಡವರು ಅಭಿಮಾನಕ್ಕೆ ಮಾಡಿ ಆಚೆ ಗಡಿಬಿಡಿ ಮಾಡ್ತೀವಿ ದಯವಿಟ್ಟು ಮನವಿ ಕೊಡುವಂತ ಸಂದರ್ಭ ಆ ಮನವಿನ ನಮಗೆ ದೇಶದಕ್ಕೆ ಅಖಿಲ ಕೊಡುವ ಸಮಾಜದ ಅಧ್ಯಕ್ಷರಾದ ಪರದಂಡ ಸುಬ್ರಹ್ಮಣ್ಯನಿಗೆ ಕೂತು ದಯವಿಟ್ಟು
ದಾರು ತಕ್ಕ ಬರೆಯತಿ ದಾರು ನಡುವೆ ಬಾಯಿರತಿ ഒരു ചുരു സത്ത് കത്തല മാനത്തനക്ക് പിൻ ഡ്രോപ്പ് സൈലൻസ് ಅಂತ ಅದರ ಬಾಯಿ ಬೆಚ್ಚಿರಿಕಾಗನೆ ಕಾಪಾಡನಕ್ಕೆ ಕಾತು ಬೆಚ್ಚಲಿ ಮೈಕರಾಗಿ ಕೂತರು. ಕೊಡಗು ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಹಾಗೂ ನಮ್ಮ ಪೊಲೀಸ್ ಉನ್ನತಾಧಿಕಾರಿಗಳಿಗೆ ಸ್ವಾಗತ ಸರ್. ಅನ್ನನೆ ಇಲ್ಲಿ ಈ ಮಹಾ ಕಡೆ ಆಯ್ತು ಕೂಡಿತೋಳು ನಂಗಡ ಕೊಡಗರ ಕೊಡವ ಭಾಷಿಕಂಗ ತಂಗಕ್ಕೆಲ್ಲರಿಗೂ ನಲ್ಲಾಮೆ ಸ್ವಾಗತ. ಉರಿಬೇದಲು ನಾನು ಜಾಸ್ತಿ ನೇರಾಡ್ತಾನೆ ಅನ್ನನೆ ಅವ್ವ ಪಾಜೆ ನಾಡ ಕೊಡವ ಪಾಜೆಲು ತಕ್ಕುಪುರಿಯಂತ ஒரு ಸಂದರ್ಭ ಉಂಡೆಂಗಿ ಸಹ ಜಿಲ್ಲಾಡಳಿತಕ್ಕೆ ಗೊತ್ತಾಡು ಅನ್ನನೆ ಇಡೀ ಕರ್ನಾಟಕ ರಾಜ್ಯಕ್ಕೆ ದೇಶಕ್ಕೆ ಗೊತ್ತಾಡು ಅನ್ನೋ ಹಂಗಾಯ್ತು ಕನ್ನಡದ ಓದುಗಳು ದಯವೆಚ್ಚಿತು ನಿಂಗೆಲ್ಲ ಮಾತು ಮಾಡು. ಕೇವಲ 18-20 ನಿಮಿಷದೊಳಗೆ ಇದನ್ನು ಮುಗಿಸ್ತೀನಿ ಸರ್. ಮಾನ್ಯ ಪ್ರಧಾನಮಂತ್ರಿಗಳು ಭಾರತ ಸರ್ಕಾರ ಸೌತ್ ಬ್ಲಾಕ್ ನವದೆಹಲಿ, ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು, ಮಾನ್ಯ ಜಿಲ್ಲಾಧಿಕಾರಿಗಳು ಕೊಡಗು ಜಿಲ್ಲೆ ಮಡಿಕೇರಿ ಇವರುಗಳ ಮುಖಾಂತರ ಮಾನ್ಯರೇ, ವಿಷಯ ಕೊಡವ ಜನಾಂಗ ಮತ್ತು ಕೊಡವ ಭಾಷಿಕ 21 ಸಮುದಾಯಗಳು ಸೇರಿದಂತೆ ಸಂಸ್ಕೃತಿಯ ಸಮಗ್ರ ಅಸ್ತಿತ್ವದ ಮೇಲೆ ನಡೆಯುತ್ತಿರುವ ಜನಾಂಗೀಯ ತಾರತಮ್ಯ, ದಬ್ಬಾಳಿಕೆ ಹಾಗೂ ಸಂವಿಧಾನಾತ್ಮಕ ಹಕ್ಕುಗಳನ್ನು ಕಸಿಯುವ ಹಾಗೂ ತಡೆಯುವ ಯತ್ನದ ಕುರಿತಂತೆ ಎಲ್ಲಿ ಭೂರಮೆ ದೇವ ಸನ್ನಿಧಿ ಬಯಸಿ ಬಿಮ್ಮನೆ ಬಂದಳು, ಎಲ್ಲಿ ಮೋಹನ ಗಿರಿಯ ಬೆಡಗಿನ ರೂಪಿನಿಂದಲೇ ನಿಂದಳು, ಎಲ್ಲಿ ಮುಗಿಲಲ್ಲಿ ಮಿಂಚಿನೋಳು ಕಾವೇರಿ ಹೊಳೆ ಹೊಳೆ ಹೊಳೆವಳು, ಎಲ್ಲಿ ನೆಲವನ್ನು ತಣಿಸಿ ಜನಮನ ಹೊಲದ ಕಳೆವಳು, ಅಲ್ಲಿ ಆ ಕಡೆ ನೋಡಲ ಅಲ್ಲೇ ಕೊಡಗರ ನಾಡಲ, ಅಲ್ಲಿ ಕೊಡವರ ಬೀಡಲ. ಕೊಡಗಿನ ಸೌಂದರ್ಯ ಹಾಗೂ ಕೊಡವರ ಪಾರಂಪರ್ಯವನ್ನು ಬಣ್ಣಿಸಿ ಕವಿ ಪಂಜೆ ಮಂಗೇಶರಾಯರು ಬರೆದ ಈ ಪದ್ಯದ ಸಾಲುಗಳಲ್ಲೇ ಕೊಡಗಿನ ಬೆಡಗು, ಕೊಡವರ ಪಾರಂಪರ್ಯ, ಕೊಡವರು ಹಾಗೂ ಈ ಮಣ್ಣಿನ ಅವಿನಾಭಾವ ಸಂಬಂಧ, ಕೊಡವರ ಸಾಂಸ್ಕೃತಿಕ ಹಿರಿಮೆ, ಗುಣ ಸ್ವಭಾವಗಳು ಹಾಗೂ ಕೊಡವರ ಸಮಗ್ರ ಅಸ್ತಿತ್ವ ಅನಾವರಣಗೊಳ್ಳುತ್ತದೆ. ಅಂತೆಯೇ ಕೊಡಗು ಜಿಲ್ಲೆಯ ಪ್ರಧಾನ ಆದಿಮೂಲ ನಿವಾಸಿಗಳಾಗಿ ಕೊಡಗು ಎಂಬ ಪುಟ್ಟ ಭೌಗೋಳಿಕ ಪ್ರದೇಶದಲ್ಲಿ ತಮ್ಮ ಸಾಂಸ್ಕೃತಿಕ ಹಾಗೂ ಪಾರಂಪರಿಕ ಅಸ್ತಿತ್ವವನ್ನು ಕಂಡುಕೊಂಡಿರುವ ಕೊಡವ ಸಮುದಾಯವು ಇಂದು ತಮ್ಮ ತಾಯ್ನೆಲದಲ್ಲಿಯೇ ತಾರತಮ್ಯತೆಯನ್ನು ಎದುರಿಸುವುದರ ಮೂಲಕ ದಬ್ಬಾಳಿಕೆಗೆ ಒಳಗಾಗುತ್ತಿರುವುದು ವಿಪರ್ಯಾಸವೇ ಸರಿ. ಸದಾ ರಾಷ್ಟ್ರೀಯ ಚಿಂತನೆಯೊಂದಿಗೆ ದೇಶದ ಅಸ್ಮಿತೆಗೆ ಪೂರಕವಾಗಿ ತಮ್ಮ ಬದುಕನ್ನು ರೂಪಿಸಿಕೊಳ್ಳುವುದರ ಮೂಲಕ ಸಾಮಾಜಿಕ ಸೌಹಾರ್ದತೆಯನ್ನು ಕಾಪಾಡಿಕೊಂಡು ತಮ್ಮ ಸಾಂಸ್ಕೃತಿಕ ವೈಭವ ಮತ್ತು ಪಾರಂಪರಿಕ ವೈಶಿಷ್ಟ್ಯತೆಯ ಮೂಲಕ ಜಾಗತಿಕ ಮನ್ನಣೆಯನ್ನು ಪಡೆದುಕೊಂಡಿದೆ. ತಮ್ಮ ಹಾವಭಾವದಲ್ಲಿ ಗಂಭೀರತೆ, ನಡೆನುಡಿಯಲ್ಲಿ ಪ್ರಾಮಾಣಿಕತೆಯನ್ನು ರೂಢಿಸಿಕೊಳ್ಳುವ ಮೂಲಕ ತಮ್ಮದೇ ಆದ ವೈಶಿಷ್ಟ್ಯತೆಯನ್ನು ಕಾಪಾಡಿಕೊಳ್ಳುತ್ತಾ ಎಲ್ಲಾ ಕಾಲಘಟ್ಟದಲ್ಲೂ ವಿಸ್ತರಣಾವಾದದ ಗುಂಗಿನಿಂದ ಹೊರಗುಳಿತುಕೊಂಡು ಈ ಕೊಡಗು ಎಂಬ ಸೀಮಿತ ಭೂಪ್ರದೇಶದಲ್ಲಿ ತಮ್ಮ ಅಸ್ತಿತ್ವವನ್ನು ಕಂಡುಕೊಂಡು ಸ್ವಯಂ ಪರಿಶ್ರಮದಿಂದಲೇ ಬದುಕು ಕಟ್ಟಿಕೊಂಡಿರುವ ಅಪರೂಪದ ಸಮುದಾಯ ಈ ಕೊಡವ ಸಮುದಾಯವಾಗಿದೆ. ಪೌರಾಣಿಕ ಹಿನ್ನೆಲೆ, ಭೌಗೋಳಿಕ ಪುರಾವೆಗಳು, ಇತಿಹಾಸದ ಪುಟಗಳಲ್ಲಿ ಜೆ ಕಾಗಿಂಗ್ ಬ್ರೌನ್, ಎಚ್ ಮ್ಯಾಗ್ಲಿನ್, ಬಿಷಪ್ ಕಾರ್ಡ್ವೆಲ್, ಎಂ ಶ್ರೀನಿವಾಸನ್, ಡಿ ಕೃಷ್ಣಯ್ಯ, ಸೂರ್ಯನಾಥ ಕಾಮತ್, ಪಂಜೆ ಮಂಗೇಶರಾಯರು ಮುಂತಾದ ಲೇಖಕರ ಬರವಣಿಗೆಯಲ್ಲಿನ ಶತಮಾನಗಳ ಹಿಂದಿನ ಉಲ್ಲೇಖಗಳು ಕೊಡವ ಸಮುದಾಯವು ಈ ಮಣ್ಣಿನ ಆದಿಮೂಲ ನಿವಾಸಿಗಳಾಗಿ 10,000 ವರ್ಷಗಳಿಗೂ ಹಿಂದಿನಿಂದಲೇ ಈ ಮಣ್ಣಿನಲ್ಲಿ ಅಸ್ತಿತ್ವವನ್ನು ಕಂಡುಕೊಂಡಿದೆ ಎಂಬುದನ್ನು ಸಾಕ್ಷೀಕರಿಸುತ್ತದೆ ಎಂಬುದನ್ನು ಈ ಮೂಲಕ ತಮ್ಮ ಗಮನಕ್ಕೆ ತರಲು ಇಚ್ಛಿಸುತ್ತೇವೆ. ಇತಿಹಾಸದ ಪುಟಗಳಲ್ಲಿ ಪ್ರತ್ಯೇಕ ದೇಶ, ಪ್ರಾಂತ್ಯ, ಪ್ರತ್ಯೇಕ ರಾಜ್ಯವಾಗಿ ಗುರುತಿಸಿಕೊಂಡಿದ್ದ ಕೊಡಗು ಹಲವಾರು ಸ್ಥಿತ್ಯಂತರಗಳಿಗೆ ಸಾಕ್ಷಿಯಾಗಿದ್ದರೂ ಸಹ 1956ರ ತನಕ ತನ್ನ ಪ್ರತ್ಯೇಕ ಅಸ್ತಿತ್ವವನ್ನು ಉಳಿಸಿಕೊಂಡಿತ್ತು. ಆದರೆ 1953ರ ರಾಜ್ಯ ಪುನರ್ಘಟನಾ ಆಯೋಗದ ಪರಿಕಲ್ಪನೆಯಂತೆ ಭಾಷಾವಾರು ಪ್ರಾಂತ್ಯ ರಚನೆಯ ಪ್ರಕ್ರಿಯೆಯಲ್ಲಿ 1956ರಲ್ಲಿ ವಿಶಾಲ ಕರ್ನಾಟಕದೊಂದಿಗೆ ವಿಲೀನವಾದ ನಂತರ ಕೊಡಗು ಒಂದು ಜಿಲ್ಲೆಯಾಗಿ ಉಳಿಯಿತು. ಆ ಮೂಲಕ ಅನೇಕ ಸವಾಲುಗಳನ್ನು ಎದುರಿಸುವಂತಾಯಿತು. ಕೊಡಗು ಜಿಲ್ಲೆಯ ಮಟ್ಟಿಗೆ ಹೇಳುವುದಾದರೆ ರಾಜ್ಯ ಪುನರ್ಘಟನೆಯ ನೇರ ದುಷ್ಪರಿಣಾಮಗಳು ಕೊಡವ ಸಮುದಾಯಗಳು ಮತ್ತು ಕೊಡವ ಸಂಸ್ಕೃತಿ ಹಾಗೂ ಪರಂಪರೆಗಳ ಮೇಲೆ ನೇರ ಪ್ರಭಾವ ಬೀರಲಾರಂಭಿಸಿದವು ಎಂಬುದು ಇತಿಹಾಸದ ಕರಾಳ ಅಧ್ಯಾಯಗಳಲ್ಲಿ ದಾಖಲಾಗಿರುವ ಕಟು ಸತ್ಯ. ಪ್ರಭಾವಿ ಭಾಷೆಗಳನ್ನು ಆಧಾರವಾಗಿಟ್ಟುಕೊಂಡು ಭಾಷಾವಾರು ಪ್ರಾಂತ್ಯ ರಚನೆ ಮಾಡುವ ಸಂದರ್ಭದಲ್ಲಿ ರೂಪಿಸಿದ ನಿಯಮಾವಳಿಗಳಲ್ಲಿ ಬಹುಮುಖ್ಯವಾಗಿ ಹಲವಾರು ಅಲ್ಪಸಂಖ್ಯಾತ ಭಾಷೆಗಳನ್ನಾಡುವ ವಿವಿಧ ಪಂಗಡಗಳ ಸಾಮಾಜಿಕ, ಸಾಂಸ್ಕೃತಿಕ, ಪಾರಂಪರಿಕ ಹಾಗೂ ಭೌಗೋಳಿಕ ಹಿತಾಸಕ್ತಿಗಳನ್ನು ಬಹುಸಂಖ್ಯಾತರನ್ನೊಳಗೊಂಡ